ಪರಿಷತ್ನಲ್ಲಿ ಗ್ಯಾರಂಟಿ ಗದ್ದಲ ಆರಂಭವಾಯಿತು. ಗ್ಯಾರಂಟಿ ಸಮಿತಿ ಮತ್ತು ಗ್ಯಾರಂಟಿ ಯೋಜನೆಗಳ ಮೌಲ್ಯಮಾಪನವನ್ನು ಖಾಸಗಿ ಕಂಪನಿಗೆ ವಹಿಸಿದ ಸರ್ಕಾರದ ನಡೆಯನ್ನು ವಿಪಕ್ಷಗಳು ವಿರೋಧಿಸಿದ್ವು. ಡಿಕೆ ಶಿವಕುಮಾರ್ ಅವರು ನಿಮ್ಮ ರಾಜಕೀಯ ನಿಮಗೆ, ನಮ್ಮ ರಾಜಕೀಯ ನಮಗೆ ಅಂತ ಆದ್ರು. ಅದು ಇನ್ನೊಂದಿಷ್ಟು ಜಟಾಪಟಿಗೆ ಕಾರಣ ಆಯಿತು. ಉದಯಗಿರಿ ಗಲಭೆಯೂ ಕೂಡ ಜಟಾಪಟಿ ನಡೀತು. ಯಾರು ಮಾಡ್ತಾರೆ ಕೊಟ್ಟಿವಿ, ಕ್ಲಾರಿಟಿ ಇದೆ, ನಿಮಗೆ ಕನ್ಫ್ಯೂಷನ್ ಇದೆ. ಕಾರ್ಯಕರ್ತರನ್ನು ಮಾಡಿದ್ದೀರಿ ಈ ಗ್ಯಾರಂಟಿ ಅನುಷ್ಠಾನ ಸಮಿತಿ ಇವತ್ತು ಕಾಂಗ್ರೆಸ್ ಪಕ್ಷ ತನ್ನ ಕಾರ್ಯಕರ್ತರ ಒಳಗೊಂಡಂತೆ ಇವತ್ತು ಅನುಷ್ಠಾನ ಸಮಿತಿಯನ್ನ ರಚನೆ ಮಾಡಿದೆ. ತಿಂಗಳಿಗೆ ಸುಮಾರು 12 ಕೋಟಿ ಕೊಡ್ತಾ ಇರತಕ್ಕಂಥದ್ದು ಜನರ ದುಡ್ಡದು. ಸರ್ಕಾರ ದುಡ್ಡು ಯಾಕೆ ಕೊಡಬೇಕು? ಜನರ ತೆರಿಗೆ ಹಣವನ್ನ ಯಾಕೆ ಕೊಡಬೇಕು? ಇಲ್ಲೂ ಸ್ಟಾರ್ಟ್ ಮಾಡ್ಬೇಕು, ಮಾಡ್ತಾ ಇದಾರೆ, ಮಾಡಿ. ನಿಮ್ ರಾಜಕಾರಣ ನೀವು ಮಾಡಿ, ನಮ್ ರಾಜಕಾರಣ ನಾವು ಮಾಡ್ತೀವಿ. ಅದಕ್ಕೆ ನಾವೇನು ಯಾವ್ದಕ್ಕೂ ನಾವು ಸೊಪ್ಪಾಕಲ್ಲ, ತಲೆ ಕೆಡಿಸ್ಕೊಂಡು. ಈ ಹಣ ಸರಿಯಾಗಿ ಹೋಗ್ತಾ ಇದೆಯಾ ಇಲ್ಲ ಅಂತೇಳಿ ಅದನ್ನ ನೋಡಕ್ ಅನುಷ್ಠಾನ ಸಮಿತಿ ಅನ್ಬಿಟ್ಟು ಇಟ್ ಇಸ್ ಎ ಪೊಲಿಟಿಕಲ್ ಕಾಲ್ ವಿ ಹ್ಯಾವ್ ಟೇಕನ್. ಕೆಲವು ಏಜೆನ್ಸಿಗಳಿಗೆ ಕರೆದು ಅದಕ್ಕೆ ಜವಾಬ್ದಾರಿಯನ್ನ ಕೊಟ್ಟಿದ್ದೇವೆ. ಏಜೆನ್ಸಿ ಅಂತಾರೆ, ಕಮಿಟಿ ಅಂತಾರೆ. ಅಲ್ಲ, ಅದು ಮೌಲ್ಯಮಾಪನ ಮಾಡಕ್ಕೆ ಏಜೆನ್ಸಿ ಕೊಟ್ಟಿರೋದು. ಯಾಕೆ ಕೊಡಬೇಕು? ಹಂಗಾರೆ ಆಫೀಸರ್ಸ್, ತಹಸೀಲ್ದಾರ್ ಯಾಕಿರಬೇಕು? ಆ ಡಿಪಾರ್ಟ್ಮೆಂಟ್ ಹೆಡ್ಗಳು ಯಾಕಿರಬೇಕು? ಆಯಾ ಡಿಪಾರ್ಟ್ಮೆಂಟ್ ಕೆಳಗೆ ಬರಬೇಕಲ್ಲ ಅದು. ಅದಕ್ಕೆ ಸೆಕ್ರೆಟರಿ ಯಾಕೆ? ಅದಕ್ಕೆ ಸಂಬಳ ಯಾಕೆ? ಅವ್ರಿಗೆ ಬರೀ ಮತ್ತೆ ವೇತನ ಆಯೋಗ ಮಾಡಿ ಸಂಬಳ ಯಾಕೆ ಜಾಸ್ತಿ ಕೊಡ್ತೀರಿ ಡಿ ಕೆ ಶಿವಕುಮಾರ್ ಅವರು? ಏನಕ್ಕೆ ಬೇಕು? ರಾಜ್ಯ ಸರ್ಕಾರಿ ನೌಕರರ ಅಷ್ಟು ದೊಡ್ಡ ಪಡೆ ಇದೆಯಲ್ಲ, ಅದೇನು ಉಪ್ಪಿಂಗ್ ಹಾಕೊಂಡು ನೆಕ್ಕಕ್ಕ? ಅದ್ಯಾಕೆ ಬೇಕದು? ಅಲ್ಲ, ಕಾರ್ಯಕರ್ತರಿಗೆ ಜನರ ತೆರಿಗೆ ದುಡ್ಡು ಕೊಡೋ ಬದಲಾಗಿ ಇವ್ರು ಅಧಿಕಾರಕ್ಕೆ ಬರೋಕ್ಕೆ ಕಾರಣರಾಗಿದ್ರು ಕಾರ್ಯಕರ್ತರಿಗೆ ಶಾಸಕರು ತಮ್ಮ 138 ಶಾಸಕರು ತಮ್ಮ ವೇತನದಲ್ಲೇ ಕೊಟ್ಬಿಡ್ಲಿ ಅಲ್ಲ ಸರ್? ಅಲ್ಲ, ವೇತನದಲ್ಲೆಲ್ಲ ಯಾಕೆ ಕೊಡಬೇಕು? ಕೊಡಲ್ಲ, ಯಾರೂ ಕೊಡಲ್ಲ, ನಾನು ಕೊಡಲ್ಲ, ಇನ್ನೊಬ್ರು ಕೊಡಲ್ಲ, ಪ್ರಶ್ನೆ ಬೇರೆ. ಅದು ಕಾರ್ಯಕರ್ತರನ್ನ ಸಮಾಧಾನ ಮಾಡೋದಕ್ಕೆ ನಿಮಗೆ ಬೇರೆ ಮಾರ್ಗಗಳಿತ್ತು. ಕಾನ್ಸ್ಟಿಟ್ಯೂಷನಲ್ಲಿ ಬೋರ್ಡ್ಸ್ ಇತ್ತು, ನಿಗಮಗಳಿದ್ವು, ಮಂಡಳಿಗಳಿದ್ವು, ಇದನ್ನೆಲ್ಲರೂ ಮಾಡಿದ್ರಿ, ನೀವು ಮಾಡ್ತಿರ್ತೀರಿ. ಇದ್ಯಾವ ಹೊಸ ಸಂಪ್ರದಾಯ? ಮತ್ತು ಎರಡನೇದು ಖಾಸಗಿ ಸಂಸ್ಥೆ ಯಾಕೆ? ಅವಾಗ ಆಫೀಸರ್ಸ್ ಯಾಕೆ? ಈಗ ಖಾಸಗಿ ಸಂಸ್ಥೆ ಲಕ್ಷ್ಮೀ ಹೆಬ್ಬಾಳ್ಕರ್ ಈಸ್ ಎ ಯೂಸ್ಲೆಸ್ ಮಿನಿಸ್ಟರ್ ಅನ್ನೋ ತೀರ್ಮಾನಕ್ಕೆ ಬಂದರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ? ಆಕೆಯ ಡಿಪಾರ್ಟ್ಮೆಂಟು ವೇಸ್ಟು, ಆಕೆಯ ಡಿಪಾರ್ಟ್ಮೆಂಟು ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ, 3 ತಿಂಗಳಿಗೂ ಕಾಸು ಕೊಡೋಕ್ಕಾಗಲ್ಲ ಆಕೆಗೆ ಅಂತ ಒಂದು ಬರೆದು ಬಿಟ್ಟರ್ರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತೀರಿ? ಆಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಲೆ ಕ್ರಮ ತಗೋತೀರಾ? ಏನಕ್ಕೆ ಉಪ್ಪಿಂಕ ಕಣ್ಣೆಕ್ಕಕ್ಕೆ ಆ ಖಾಸಗಿ ಸಂಸ್ಥೆ ಇವ್ಯಾಲ್ಯೂಯೇಷನ್ ನಿಮಗೆ? ಫಾರ್ ವಾಟ್? ಟು ಟೇಕ್ ಆಕ್ಷನ್ ಆನ್ ಹೋಮ್? ಡಿಬಿಟಿ ಮೂಲಕ ಹಣ ಹೋಗಬೇಕಾದ್ರೆ ಇದ್ರ ಅವಶ್ಯಕತೆ ಏನಿದೆ? ಅವಶ್ಯಕತೆ ಎಸ್. ಇನ್ನು ಬಿಜೆಪಿ ವಿರುದ್ಧದ 40% ಕಮಿಷನ್ ಆರೋಪ ಪ್ರಕರಣದ ಬಗ್ಗೆ ತನಿಖೆ ನಡೆಸಿದ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ನೇತೃತ್ವದ ಸಮಿತಿ ನಿನ್ನೆ ಸಿಎಂಗೆ ಮಧ್ಯಂತರ ವರದಿ ಕೊಟ್ಟಿತ್ತು. ಆದರೆ ಈ ತನಿಖೆನೇ ಬೋಗಸ್, ರಾಜಕೀಯ ಪ್ರೇರಿತ ಅಂತ ಬಿಜೆಪಿಯವರು ವ್ಯಾಖ್ಯಾನಿಸಿದ್ದಾರೆ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ 60% ಕಮಿಷನ್ ಆರೋಪದ ಪೋಸ್ಟರ್ ಅನ್ನು ರಿಲೀಸ್ ಮಾಡಿದ್ದಾರೆ. ಆದರೆ ಇದಕ್ಕೆ ಸಾಕ್ಷಿ ಎಲ್ಲಿದೆ ಅಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ದಾಸ್ ಅವರ ವರದಿ ಏನಿದೆ ಅದು ಪೂರ್ತಿ ಪೊಲಿಟಿಕಲ್ ವರದಿಯನ್ನ ಕೊಟ್ಟಿದ್ದಾರೆ. ಯಾವ ಮಾನದಂಡದಲ್ಲಿ ತನಿಖೆ ಮಾಡಿದ್ದಾರೆ, ಅದಕ್ಕೆ ದಾಖಲೆಗಳೇನು ಕೊಟ್ಟಿದ್ದಾರೆ, ಇವ್ರಿಗೇನು ಸಂಬಂಧ ಇಲ್ಲ ಬಿಡಿ. ಇವ್ರ ಏಜೆನ್ಸಿ ಅಲ್ಲ, ತನಿಖಾ ಏಜೆನ್ಸಿ ಅಲ್ಲ. ಇವರು ಲೋಕಾಯುಕ್ತದಲ್ಲಿ ಕ್ಲೀನ್ ಚಿಟ್ ಅಂತ ಕೊಟ್ಟಿದ್ದಾರೆ. 40% ಆಧಾರದ ಯಾವುದೇ ದಾಖಲೆಗಳು ನಮಗೆ ಕೊಟ್ಟಿಲ್ಲ ಅಂತ ಕೊಟ್ಟಿದ್ದಾರೆ. ಯಾರಿಗೆ ನೋಟಿಸ್ ಕೊಟ್ಟಿದ್ರಿ? ಯಾರ ಮೇಲೆ ಆರೋಪಗಳನ್ನ ನೀವು ಮಾಡಿದ್ರಿ? ಅವ್ರಿಗಂತೂ ನೋಟಿಸ್ ಬಂದಿಲ್ಲ. ಹಾಗಾಗಿ ಆಯೋಗದ ರಿಪೋರ್ಟ್ದಲ್ಲಿ ಏನಿದೆ ಅಂತ ನೋಡ್ಕೊಂಡು ನಾವು ಮಾಡ್ಲಿಕ್ಕೆ ಆಧಾರ ಇತ್ತು. ನಮಗೆ ಯಾರೋ ಅಧಿಕೃತವಾಗಿ ಹೇಳಿದ್ರು ಆಧಾರ ಇತ್ತು. ಈಗ ಸುಮ್ಮನೆ ಅವ್ರ ಪಾಡಿಗೆ ಯಾರೋ ಅಧಿಕೃತವಾಗಿ 1000 ಹೇಳ್ತಾರೆ. ಸತೀಶ್ ಜಾರಕಿಹೊಳಿಗೆ ಸರ್ ಯಾವುದೋ ಇದಿಲ್ಲ, ಹೊಡೆದ್ಬಿಟ್ರು, ದುಡ್ಡು ತಿಂದು ಬಿಡ್ತಾರೆ ಅಂತ ಆಧಾರ ಮಾಡೋದು. ಅದನ್ನ ನಾಳೆ ಮಾಡೋಣ ಆಧಾರ ಸತೀಶ್ ಜಾರಕಿಹೊಳಿ ಮೇಲೆ. ಹಂಗಾರೆ ಸತೀಶ್ ಜಾರಕಿಹೊಳಿ ಕಮಿಷನ್ ವ್ಯವಹಾರದಲ್ಲಿ 300 ಕೋಟಿ ಹೊಡೆದಿದ್ದಾರೆ ಅಂತ ಯಾವನೊಬ್ಬ ಹೇಳ್ಬಿಡ್ತಾನಪ್ಪ ಅಂದ್ರೆ ಆಧಾರ ಮಾಡೋಣವಾ? ಅದಂಗೆ ಆಧಾರ ಮಾಡಿಬಿಡ್ತೀರಿ ನೀವು? ಆಗ ಅವನ ಮೇಲೆ ಕೇಸ್ ಹಾಕಲ್ವಾ ನೀವು? ಅದಂಗೆ ಮಾಡಿಬಿಡ್ತೀರಿ ಆಧಾರ? ಅದಕ್ಕೆ ಹೇಳಿದ್ದು. ಸುಮ್ಮನೆ ನಿಮ್ಗೆ ಸಿ ಎಮ್ ಆಗೋ ಆಸೆ, ಬೇರೆ ಮಾಡ್ಕೊಂಡ್ರೆ ಆರಾಮಾಗಿ ಸಿ ಎಮ್ ಆರ್ ಆಗ್ಬೋದಾ? ಬೆಳಗಾಮಲ್ಲಿ ವಿಧಾನಸೌಧ ಬೇರೆ ರೆಡಿ ಇದೆ. ಇನ್ನು ಈ ನಾಗಮೋಹನ್ ದಾಸ್ ವರದಿ, ನನ್ನ ಪ್ರಕಾರ ಈ ವರದಿ ಯಾವ ಕಿಮ್ಮತ್ತು ಕೊಡಬೇಡಿ ಯಾರುವೆ. ಯಾಕೆ ಸರ್? ಏನಕ್ಕೆ ಕೊಡಬೇಕು? ಏನಕ್ಕೆ ಕೊಡಬೇಕು? ಸರ್ಕಾರ ಅಂಡರ್ ವಾಟ್ ಗ್ರೌಂಡ್ಸ್ ಹಿ ವಿಲ್ ಡೂ ದಿಸ್? ಸರ್ಕಾರ ಹೇಳಿತ್ತಲ್ಲ ಸರ್, ನಾವು ತನಿಖೆ ಮಾಡ್ತೀವಿ. ಅದರದ್ದು ನಾಗಮೋಹನ್ ದಾಸ್ ಕೈಲಿ ಮಾಡಿಸಿದ ಮೇಲೆ ಆ ತನಿಖೆಗೆ ಹೆಂಗಾಗತ್ತೆ? ಬೇಸಿಕಲಿ ನಾಗಮೋಹನ್ ದಾಸ್ ಮಾಡಿದಾಗಲೇ ಆ ವರದಿ ಬಗ್ಗೆ ಈ ಪೊಲಿಟಿಕಲ್ ಆರೋಪಗಳು ಬರುತ್ತೆ ಅಂತ ಗೊತ್ತಿರಬೇಕಾಗಿತ್ತು. ಬಿಕಾಸ್ ಹಿ ಈಸ್ ಬೇಸಿಕಲಿ ಲೆಫ್ಟ್ ಓರಿಯೆಂಟೆಡ್ ಥಾಟ್. ಸ್ವಲ್ಪ ನಾನು ಪೋಸ್ಟ್ ರಿಟೈರ್ಮೆಂಟಲ್ಲಿ ಹೇಳ್ತಿರೋದು. ಅಥವಾ ಮೊದಲು ಇತ್ತೋ ಏನೋ ನಂಗೆ ಗೊತ್ತಿಲ್ಲ, ಪ್ರಶ್ನೆ ಬೇರೆ. ನಮ್ಗೆ ಗೊತ್ತಿಲ್ಲ ನಮಗೆ. ಹಾಗಾಗಿ ಏನು ವರದಿ ಬರುತ್ತೆ ಇದರಲ್ಲಿ?
ಎಲ್ಲ ಅವನಿಗೂ ಗೊತ್ತಿತ್ತು ಇದರಲ್ಲಿ ಏನು ವರದಿ ಬರುತ್ತೆ ಅಂತ. ಈಗ ನಾಳೆ ಅದರ ಬೇರೆ ಸರ್ಕಾರ ಬರಲಿ BJP-ಅವ್ರದ್ದು, ಅವರು ಇಂಥವ್ರನ್ನ ಒಬ್ಬರು ಹುಡ್ಕೊಂಡು ಇನ್ನೊಂದು ವರದಿ ಬರ್ಸ್ಕೊಳಕ್ಕಾಗಲ್ಲ ಅನ್ಕೊಂಡಿದ್ದೀರಾ ಸತೀಶ್ ಜಾರಕಿಹೊಳಿ? ನೀವು ಈ ಗೌರ್ಮೆಂಟ್ ಅವಾಗ ಮಾಡಿ ಬರ್ಸ್ಕೊಳಕ್ಕಾಗಲ್ಲ ಅನ್ಕೊಂಡಿದ್ದೀರಾ? ಬರ್ಸ್ಕೊತಾರೆ. ಹಂಗಾಗಿ ಈ ವರದಿಗೆ ಯಾವ ಕಿಮ್ಮತ್ತು ಕೊಡಬೇಡಿ, ನೋಡೋಣ ಮುಂದಕ್ಕೆ ಓಕೆ. ಪೋರ್ಟಲ್ ಆಗಬೇಕು. ಎಸ್. ಇನ್ನು ನಿನ್ನೆ ಅಷ್ಟೇ ಸದನದ ಸಾಕ್ಷಿಯಾಗಿ ನಾನೇ 5 ವರ್ಷ CM ಇರ್ತೀನಿ ಅಂತ ಸಿದ್ದರಾಮಯ್ಯನವರು ಹೇಳಿದ್ರು. ಈ ಬೆನ್ನಲ್ಲೇ DCM DK ಶಿವಕುಮಾರ್ ಅವರು ಎಲ್ಲಾ ಶಾಸಕರಿಗೆ ಡಿನ್ನರ್ ಮೀಟಿಂಗ್ ಕರೆದ್ಬಿಟ್ಟಿದ್ದಾರೆ. 5 ವರ್ಷ ಪೂರ್ಣಗೊಳಿಸಿರೋ ಹೊತ್ತಲ್ಲಿ KPC ಅಧ್ಯಕ್ಷರಾಗಿ. ಅದಕ್ಕೆ CM ಹೋಗಿದ್ದಾರೆ, ಉಳಿದಂತ ಸಚಿವರು ಕೂಡ ಕೆಲವರು ಹೋಗಿದ್ದಾರೆ. ಏನಾಗುತ್ತೆ ಅನ್ನೋದು ನೋಡೋಣ. ಇನ್ನೊಂದು ಕಡೆಗೆ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ಮಾಡಿ ಅರವಿಂದ್ ಲಿಂಬಾವಳಿ BJP ಅಧ್ಯಕ್ಷ ವಿಜೇಂದ್ರ ವಿರುದ್ಧ ಒಂದಿಷ್ಟು ದೂರು ಕೊಟ್ಟಿದ್ದಾರಂತೆ. ಅವರೇನೋ ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ತಗೋತಾರಂತೆ. ಸಿದ್ದರಾಮಯ್ಯ ಸಾಹೇಬರು ನಮ್ಮ ಪಕ್ಷದ ಸೀನಿಯರ್ ನಾಯಕರು, ಮಾಸ್ ಲೀಡರ್ ಅಂತಲೇ ನಾವು ಅವ್ರಿಗೆ ಹೇಳ್ತೀವಿ. ಇವತ್ತು ಸರ್ಕಾರವನ್ನು ಬಹಳ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಅವರು ಏನು ಮಾತನಾಡ್ತಾರೋ ಅದು ನಮಗೆ ಆಶೀರ್ವಾದ ಅಂತ ಇಷ್ಟು ಹೇಳಲಿಕ್ಕೆ ಬಯಸ್ತೇನೆ. ನಾನೇ ಇರ್ತೀನಿ ಅಂತ ಹೇಳೋದೇ ಏನದಲ್ಲ, ದ್ಯಾಟ್ ಈಸ್ ಎ ಬಿಗ್ ಫ್ಲಾ, ಅದೊಂದು ಬಿಗ್ ಇಶ್ಯೂ. ಅದು DK ಶಿವಕುಮಾರ್ ಮತ್ತು DK ಶಿವಕುಮಾರ್ ಬೆಂಬಲಿಗರು ಹೇಳಿ ಸಂಪೂರ್ಣ ತಮ್ಮ ಅಧಿಕಾರವನ್ನು ಮುಗಿಸ್ಬೇಕು ಅನ್ನುವಂಥದ್ದು ನಮ್ಮ ಆಸೆ. ಅದು ಚೆನ್ನಾಗಿ ಮಾಡ್ರಿ ಅಂತ, ಲೂಟಿ ಹೊಡ್ಕೊಂಡು ಹೋಗ್ಬೇಡ್ರಿ. ಸರ್, ಏನು ವಿಚಾರನೇ ಇರಲಾರ್ದೆ ನಾನೇ ಇರ್ತೀನಿ ಅನ್ನುವಂಥದ್ದು ಬಹಳ ಚರ್ಚೆಗೆ ಎಡೆ ಮಾಡಿ ಕೊಡುತ್ತೆ ಅಲ್ಲ ಸರ್? ಕೆಲಸರಿ ರಾಜಕಾರಣದಲ್ಲಿ ಹಂಗೆಪ್ಪ, ನಾನಿದ್ದೀನಿ ದ ಫಿಲಮ್ ಫೀಲ್ಡು, ರಾಜಕಾರಣ ಇಲ್ಲೆಲ್ಲ ಅವಾಗ ಕಾಣಿಸ್ತಾ ಇರಬೇಕು, ಏನಾರು ಒಂದು ಹೇಳ್ತಾ ಇರಬೇಕು. ಅವಾಗ ಟಾಕಲ್ಲ, ಅವಾಗ ನೀವು ಜೀವಂತವಾಗಿದ್ದೀರಿ ಅಂತ ಅರ್ಥ. ಈಗ ಫಿಲಮ್ ಫೀಲ್ಡಲ್ಲಿ ನೋಡ್ರಿ, ನೆಗೆಟಿವ್ ಹೀರೋಯಿನ್ ನೆಗೆಟಿವ್ ಪಾಸಿಟಿವ್ ಮಣ್ಣು ಮಸೀನ ಒಟ್ನಲ್ಲಿ ಟಾಕ್ ಕಾಣಿಸ್ಬೇಕು, ಏನಾರು ಒಂದ್ರಲ್ಲಿ ಇರಬೇಕಪ್ಪ. ಇಲ್ಲಿರೋರು ಯಾರು ಅಂದ್ಬಿಡ್ತಾರೆ. ಆಮೇಲೆ ಹಂಗೆ ಪಾಲಿಟಿಕ್ಸ್. ಇದೇನೋ ಇವರು ಸೂಕ್ತ ಸಮಯದಲ್ಲಿ ಸೂಕ್ತ ನಿರ್ಧಾರ ಅಂದ್ರೆ 1.5 ವರ್ಷ ಅವನಿಗೆ ಗೊತ್ತ್ರಿ ಯಾವ್ದು ಸೂಕ್ತವೋ, ಯಾವುದು ಸಮಯವೋ, ಯಾರಿಗೆ ಯಾವುದು ಸೂಕ್ತವೋ ನಮಗೇನು ಗೊತ್ತು? ಏನು ಅಮಿತ್ ಶಾ ಗೊತ್ತಿಲ್ಲದೆ ಇರೋದನ್ನು ಹೋಗಿ ಅರವಿಂದ್ ಲಿಂಬಾವಳಿ ಹೇಳ್ಬಿಡೋದಕ್ಕಾಗತ್ತಾ? ಹೊಸದಾಗಿ ಮಾಡಿದವ್ರು ಯಾರಪ್ಪ? ವಿಜಯೇಂದ್ರನ ಅವರೇ. ಮತ್ತೆ ಇನ್ನು ಆಸ್ತಿ ನೋಂದಣಿಗೆ ಸಂಬಂಧಿಸಿದಂತೆ ರಾಜ್ಯ ಸರ್ಕಾರ ಮಹತ್ವದ ಆದೇಶವನ್ನು ಹೊರಡಿಸಿದೆ. ರಾಜ್ಯದ ಎಲ್ಲಾ ಮಹಾನಗರ ಪಾಲಿಕೆ, ನಗರಸಭೆ, ಪುರಸಭೆ, ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲಾ ಸ್ವತ್ತುಗಳಿಗೆ ಈ ಖಾತಾ ನೋಂದಣಿ ಕಡ್ಡಾಯ. ಅದು ಎ ಖಾತಾ ಇರಬಹುದು ಅಥವಾ ಬಿ ಖಾತಾ ಇರಬಹುದು, ಈ ಖಾತಾ ಮಾಡಿಸಲೇಬೇಕು ಅಂತ ಹೇಳಿದೆ. ಕೆಲವು ಕಡೆಗಳಲ್ಲಿ ಉಪನೋಂದಣಾಧಿಕಾರಿಗಳು ಮಾಡಿದಂತಹ ತಪ್ಪಿನ ಎಡವಟ್ಟಿನಿಂದಾಗಿ ಗೊಂದಲಗಳು ಸೃಷ್ಟಿಯಾಯಿತು. ಈ ವಿರುದ್ಧವಾಗಿ ಶಿಸ್ತು ಕ್ರಮ ತೆಗೆದುಕೊಳ್ತೀವಿ ಅಂತ ಸರ್ಕಾರ ಎಚ್ಚರಿಸಿದೆ. ಬಟ್ ಇದು ಉದ್ದೇಶ ಕರೆಕ್ಟ್ ಆಗಿದ್ದಿತ್ತು ಈ ಖಾತಾ ಮಾಡಿಸೋದು, ಬಟ್ ಅದನ್ನ ಕಾರ್ಯರೂಪಕ್ಕೆ ತರೋದ್ರಲ್ಲಿ ಸ್ವಲ್ಪ ರಾಂಗ್ ಆಯ್ತು. ರಾಜ್ಯ ಸರ್ಕಾರಗಳ ವ್ಯವಹಾರನೇ ಅರ್ಥವಾಗಲ್ಲಪ್ಪ ನನಗೆ. ಈ ಖಾತಾ ಅಂತೀರಿ, ನಾಳೆ ಯಕ್ಷ ಖಾತಾ ಅಂತೀರಿ, ನಾಳೆ W ಖಾತಾ ಅಂತೀರಿ. ಯಾವ ಖಾತಾನು, ಏನು ಖಾತೆಯೋ ಯಾವನು, ಎಲ್ಲ ದುಡ್ಡಿಗೆ ಅನುಕೂಲ ಮಾಡ್ಕೋತಾರೆ. ಯಾವ ಖಾತಾನೋ ಏನೋ ಯಾವನು ಗೊತ್ತು.